ಮಕ್ಕಳ ಮುಂದೆ ತಂದೆ ತಾಯಿ ಈ 3 ಕೆಲಸ ಮಾಡಬಾರದು. ಸ್ನೇಹಿತರೆ, ಮಕ್ಕಳು ಅಂದರೆ ದೇವರ ಸಮಾನ ಅಂತ ಹಿರಿಯರು ಹೇಳುತ್ತಾರೆ. ಮಕ್ಕಳು ಬೆಳೆದಂತೆ ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕೃತಿಯಂತೆ ಬೆಳೆಯಲಾರಂಭಿಸುತ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹಿರಿಯರು ಹೇಳುತ್ತಾರೆ. ಅದರಂತೆ ಮಕ್ಕಳು ಕೂಡ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಬೆಳೆಯುತ್ತಾರೆ. ಮಕ್ಕಳು ಬೆಳೆಯುವ ಹಂತದಲ್ಲಿಯೇ ತಂದೆ ತಾಯಿ ಅವರ ಮುಂದೆ ಈ 3 ಕೆಲಸಗಳನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಒಂದು ವೇಳೆ ನೀವು ಮಾಡಿದ್ದೇ ಆದಲ್ಲಿ ಮಕ್ಕಳು ಅದನ್ನು ನೋಡಿ ಕಲಿಯುತ್ತಾರೆ ಹಾಗೂ ತಪ್ಪು ಮಾರ್ಗದಲ್ಲಿ ಸಾಗುತ್ತಾರೆ. ಅಂತಹ ಕೆಲಸ ತಂದೆ ತಾಯಿಯರಿಂದ ಆಗಲೇಬಾರದು. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. 1. ಪತಿ ಪತ್ನಿಯರ ಸಂಬಂಧ ಅಂದರೆ ಅದು ಪವಿತ್ರ ಅನುಬಂಧ. ಅಂತಹ ಸಂಬಂಧ ಅವರ ಮಿಲನ ಕ್ರಿಯೆ ತುಂಬಾನೇ ಮುಖ್ಯವಾಗಿರುತ್ತದೆ. ಸಂಭೋಗ ಮಾಡುವ 4 ಗೋಡೆಗಳ ಮಧ್ಯೆ ಆ ಕ್ರಿಯೆ ನಡೆಯುತ್ತಿರುತ್ತದೆ. ಅಂತಹ ಸಂಭೋಗ ಕ್ರಿಯೆ ಮಕ್ಕಳ ಮುಂದೆ ತಂದೆ ತಾಯಿಯಂದಿರು ಯಾವತ್ತೂ ಮಾಡಲು ಹೋಗಬಾರದು. ಇದರಿಂದ ಅವರು ಆಟವಾಡುವಾಗ ಹೊರಗಿನ ಜನಗಳಿಗೆ ಹೇಳುವ ಸಂಭವ ಇರುತ್ತದೆ. ಪುಟ್ಟ ಮಕ್ಕಳಿಗೆ ಏನೂ ಗೊತ್ತಿರುವುದಿಲ್ಲ. ಅವರು ಆಟವಾಡುವಾಗ ಅವರಿಗೆ ನೆನಪಾದಾಗ ಎಲ್ಲವನ್ನು ಹೇಳುತ್ತಿರುತ್ತಾರೆ. ಆಗ ತಂದೆ ತಾಯಿಯರ ಒಳಗುಟ್ಟುಗಳು ಹೊರಗಡೆ ರಟ್ಟಾಗಲು ಶುರುವಾಗುತ್ತದೆ. ಆದ್ದರಿಂದ ಇದನ್ನು ಮನವರಿಕೆ ಮಾಡಿಕೊಂಡು ಪೋಷಕರು ಆದಷ್ಟು ಮಕ್ಕಳು ನೋಡಬಾರದ ಹಾಗೆ ಸಂಭೋಗ ಮಾಡುವುದು ಸೂಕ್ತ. 2. ಇನ್ನು ತಂದೆ ತಾಯಿ ಯಾವತ್ತೂ ಮಕ್ಕಳ ಮುಂದೆ ಜಗಳ ಮಾಡಬಾರದು. ಪರಸ್ಪರ ಬೈದಾಡಿಕೊಂಡು ಮನೆಯಲ್ಲಿ ಜಗಳವಾಡಿ ಮಕ್ಕಳ ಮುಂದೆ ತೋರ್ಪಡಿಸಬಾರದು. ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಅಪಾರವಾದ ಪರಿಣಾಮವನ್ನುಂಟು ಮಾಡುತ್ತದೆ. ಮಕ್ಕಳು ತಂದೆ ತಾಯಿಯರನ್ನು ನೋಡಿ ಭಯ ಬೀಳಲು ಶುರು ಮಾಡುತ್ತಾರೆ. ನಮ್ಮ ತಂದೆ ತಾಯಿ ಹೀಗೇಕೆ ಮಾಡುತ್ತಿದ್ದಾರೆ ಎಂದು ಯೋಚನೆ ಮಾಡುತ್ತಾರೆ. ಇಂತಹ ತಪ್ಪುಗಳನ್ನು ತಂದೆ ತಾಯಿ ಯಾವತ್ತೂ ಮಕ್ಕಳ ಮುಂದೆ ಮಾಡಲೇಬಾರದು. 3. ಇನ್ನು ಮಕ್ಕಳ ಮುಂದೆ ತಂದೆ ತಾಯಿ ಅವರ ತಂದೆ ತಾಯಿಯರನ್ನು ಗೌರವ ಕೊಡದೆ ಮಾತನಾಡಬಾರದು. ಹೌದು ಸ್ನೇಹಿತರೆ, ತಂದೆ ತಾಯಿಯರ ತಂದೆ ತಾಯಿ ಅಂದರೆ ಹಿರಿಯರಿಗೆ ಗೌರವ ಕೊಡದೆ ಇದ್ದರೆ ಮಕ್ಕಳು ಕೂಡ ಬೇಕಾಬಿಟ್ಟಿಯಾಗಿ ಮರ್ಯಾದೆ ಕೊಡದೆ ಮಾತನಾಡುತ್ತಾರೆ. ಅಜ್ಜ ಅಜ್ಜಿ ಕೂಡ ದೇವರ ಸಮಾನವಾಗಿರುವುದರಿಂದ ಮಕ್ಕಳ ಮೇಲೆ ಅವರಿಗೂ ಕೂಡ ವಿಶೇಷವಾದ ಪ್ರೀತಿ ಗೌರವ ಇರುತ್ತದೆ. ಆ ಗೌರವವನ್ನು ತಂದೆ ತಾಯಿಯಂದಿರು ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಿಕೊಡಬೇಕೇ ವಿನಃ ಅವರ ಮುಂದೆಯೇ ತಮ್ಮ ತಂದೆ ತಾಯಿಯ ಗೌರವವನ್ನು ಕಡಿಮೆ ಮಾಡಬಾರದು. ಈ 3 ಕೆಲಸಗಳನ್ನು ಮಕ್ಕಳ ಮುಂದೆ ತಂದೆ ತಾಯಿಯಂದಿರು ಯಾವತ್ತೂ ಮಾಡಬಾರದು ಅಂತ ಹೇಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.